ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುಂಗಾರು ಶುರುವಾಗಿ ತಿಂಗಳೇ ಕಳೆದ್ರೂ ಕೂಡ ವರುಣದೇವ ಮಾತ್ರ ಕರುಣೆ ತೋರ್ತಾ ಇಲ್ಲ. ಬಿತ್ತನೆ ಮಾಡಿ ಕೈತುಂಬಾ ಬೆಳೆ ತೆಗೆಯಬೇಕಿದ್ದ ಅನ್ನದಾತ ಇವತ್ತು ಆಕಾಶದತ್ತ ಮುಖ ಮಾಡಿ ಕಣ್ಣೀರನ್ನ ಹಾಕ್ತಾ ಇದ್ದಾನೆ. ಕೋಲಾರ ಜಿಲ್ಲೆಯ ರೈತರ ಇಂದಿನ ದುಸ್ಥಿತಿ ನೋಡುಗರ ಕಣ್ಣಾಲಿಕೆಗಳನ್ನ ಒದ್ದೆ ಮಾಡುವಂತಿದೆ. ಇದರ ಒಂದು ವರದಿ ಇಲ್ಲಿದೆ ನೋಡಿ. ಇದು ಬಂಗಾರದ ನಾಡು ಕೋಲಾರ ಜಿಲ್ಲೆಯ ಇಂದಿನ ದುಸ್ಥಿತಿ. ಒಂದೆಡೆ ಅರ್ಧಂಬರ್ಧ ಉಳುಮೆ ಮಾಡಿ ಮಳೆಗಾಗಿ ಕಾಯ್ದಿರುವ ಒಣಭೂಮಿ, ಮತ್ತೊಂದೆಡೆ ಹದ ಮಾಡಲು ಹನಿಯೂ ನೀರಿಲ್ಲದೆ ಬೀಡು ಬಿಟ್ಟಿರುವ ಜಮೀನುಗಳು. ಕಾಲಕ್ಕೆ ತಕ್ಕಂತೆ ಬರಬೇಕಿದ್ದ ಮುಂಗಾರು ಮಳೆ ಈ ಬಾರಿ ಕೈಕೊಟ್ಟಿದೆ. ಮಳೆಯನ್ನೇ ನಂಬಿ ಬದುಕುವ ಇಲ್ಲಿನ ಬಡ ರೈತರು ಪ್ರತಿ ಕ್ಷಣವೂ ಆಕಾಶದತ್ತ ಕಣ್ಣೀರಿನ ನೋಟ ಬೀರ್ತಿದ್ದಾರೆ. ಇಷ್ಟೊತ್ತಿಗಾಗಲೇ ಭೂಮಿಯ ಒಡಲು ಸೇರಬೇಕಿದ್ದ ತೊಗರಿ ನೆಲಗಡಲೆ ಬಿತ್ತನೆ ನೆನಕುದಿಗೆ ಬಿದ್ದಿದೆ. ಇನ್ನೊಂದು ವಾರ ಮಳೆ ಬರೆದಿದ್ರೆ ಭೂಮಿ ಬಿರುಕು ಬಿಟ್ಟು ಉಳಿಮೆ ಮಾಡುವುದು ಅಸಾಧ್ಯ ಎಂದು ಅನ್ನದಾತರು ಅಳಲು ತೋಡ್ಕೊಂಡಿದ್ದಾರೆ. ಜೂನ್ಗೆ ಏನು ಮೇಲ್ ಏನಾದರೂ ಮಳೆ ಬಿದ್ದಿದ್ರೆ ಭೂಮಿ ಸಿದ್ಧತೆ ಮಾಡ್ಕೊಂಡಿರೋ ಅಂಥ ರೈತರು ಅಂದರೆ ಶ್ರೀನಿವಾಸಪುರ ಕೆಲವು ಭಾಗಗಳಲ್ಲಿ ಮತ್ತು ಹೆಚ್ಚಾಗಿ ಮುಳುಬಾಗಿಲು ಮತ್ತು ಕೆಲವು ಭಾಗದ ಬಂಗಾರಪೇಟೆ ತಾಲೂಕಿನ ರೈತರು ಮಾತ್ರ ನೆಲಗಡಲೆ ಇದು ಮಾಡ್ತಾರೆ. ಮತ್ತು ಕೆಲವರು ತೊಗರಿ ಬೆಳೆಯನ್ನು ಬೆಳೆಯುವಂಥ ರೈತರು ಇದ್ದಾರೆ. ಈ ಜೂನ್ ಅಂತ್ಯಕ್ಕೆ ಬಂದರೆ ಸ್ವಲ್ಪ ಇದಾಗಬೇಕಿತ್ತು, ಬಿತ್ತನೆ ಆಗಬೇಕಿತ್ತು. ಈ ಮಳೆ ಕೊರತೆಯಿಂದ ಅದು ನಿಧಾನಗತಿಯಲ್ಲಿ ಹೋಗ್ತಾ ಇದೆ. ಇನ್ನು ಜಿಲ್ಲೆಯಲ್ಲಿ ಈ ಹೊತ್ತಿಗಾಗಲೇ ಬಾಡಿಯಂತೆ ಮಳೆಯಾಗಬೇಕಿತ್ತು. ಆದರೆ ಜಿಲ್ಲೆಯಲ್ಲಿ ಸರಿಯಾಗಿ ಮಳೆ ಆಗಿಲ್ಲ. ರಾಗಿ ಬೆಳೆಯುವ ರೈತರು ಸಕಾಲಕ್ಕೆ ಮಳೆ ಆಗಬಹುದು ಎಂದು ಕಾಯುತ್ತಿದ್ರು. ಮತ್ತೊಂದೆಡೆ ಕೆರೆ ಕಟ್ಟೆಗಳು ಬತ್ತಿ ಹೋಗ್ತಿರುವುದನ್ನ ಕಂಡು ರೈತರು ಮತ್ತಷ್ಟು ಚಿಂತೆಗೀಡಾಗಿದ್ದಾರೆ. ಮಳೆ ಇಲ್ಲದ ಕಾರಣ ಅಲ್ಪಾವಧಿ ತಳಿಗಳ ಬೀಜಗಳು ಹಾಗೂ ರಸಗೊಬ್ಬರಗಳನ್ನು ಒದಗಿಸಿ ಸರ್ಕಾರ ರೈತರ ನೆರವಿಗೆ ನಿಲ್ಲಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ರಾಗಿ ಕೂಡ ಇಷ್ಟರೊಳಗಡೆ ಬಿತ್ತನೆ ಕಾರ್ಯ ಶುರು ಆಗಬೇಕಾಗಿತ್ತು. ಇನ್ನೂ ಮಳೆ ಇಲ್ಲದೆ ಇರೋದಕ್ಕೋಸ್ಕರ ಉಳುಮೆ ಕೆಲಸ ಕೂಡ ರೈತರಿಂದ ಆಗಿಲ್ಲ. ಆದ್ದರಿಂದ ಈ ಸರ್ಕಾರಗಳು ಮುಂದಿನ 15 ದಿವಸನ 20 ದಿವಸದಲ್ಲ ಮಳೆ ಬಂದಾಗ ಈ ಹಿಂಗಾರು ಬಿತ್ತನೆಗೆ ಬೇಕಾದಂಥ ಬಿತ್ತನೆ ಬೀಜಗಳು ಒದಗಿಸ್ಕೊಡ್ಬೇಕು. ಹಾಗೂ ರೈತರಿಗೆ ಅನುಕೂಲ ಆಗುವಂಥ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಸಕಾಲದಲ್ಲಿ ಒದಗಿಸಿ ಹಿಂಗಾರು ಬೆಳೆ ಕಡಿಮೆ ಅವಧಿಯ ರಾಗಿ ಹಾಗೂ ಇತರೆ ಕೆಲವು ತೊಗರಿ ಬೆಳೆಗೆ ಅವಕಾಶ ಆಗೋ ಥರ ಸರ್ಕಾರ ಸ್ಪಂದಿಸಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಕೋಲಾರದಾದ್ಯಂತ ಭೀಕರ ಬರದ ಕರಾಳ ಛಾಯೆ ಆವರಿಸಿದೆ. ಮುಂದಿನ ದಿನಗಳಲ್ಲಾದರೂ ವರುಣದೇವ ಕರುಣಿಸದಿದ್ದರೆ ಅನ್ನದಾತನ ಬದುಕು ಬೀದಿಗೆ ಬೀಳುವುದಂತೂ ಗ್ಯಾರಂಟಿ. ಈಗಲಾದರೂ ಜಿಲ್ಲಾಡಳಿತ ಹಾಗೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಕಣ್ಣೀರಿನ ಕಡಲಲ್ಲಿ ಮುಳುಗಿರುವ ರೈತರ ಬೆನ್ನಿಗೆ ನಿಲ್ಲಬೇಕಿದೆ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.